ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೇಗನೆ ಆಗುವಂಥ ರೆಸಿಪಿನ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಹೆಸರಿಟ್ಟಿನ ಸ್ವೀಟ್ ಮಾಡ್ತಾ ಇದ್ದೀನಿ. ಮೊದಲ ಹೆಸರು ಕಾಳನ್ನು ಚೆನ್ನಾಗಿ ಹುರಿದು ಹಿಟ್ಟು ಹಾಕಿಸ್ಕೊಂಬರ್ಬೇಕು. ಇಲ್ಲಿ ನಾನು ಯಾವುದೇ ಪಾಕ ಮಾಡ್ತಿಲ್ಲ, ಯಾವುದೇ ಡ್ರೈ ಫ್ರೂಟ್ಸ್ ಹಾಕ್ತಾ ಇಲ್ಲ, ಬರೀ ತುಪ್ಪದಲ್ಲೇ ಬೆಲ್ಲವನ್ನು ಕರಗಿಸಿ ಈ ಸ್ವೀಟ್ ಮಾಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಲ್ಲಿ ನಾನು ನೋಡಿ ಇಷ್ಟು ತುಪ್ಪ ತೊಗೊಂಡಿನಿ. ಈ ತುಪ್ಪದಾಗ 1 ಗ್ಲಾಸ್ ಆಗುವಷ್ಟು ಬೆಲ್ಲ, ನಾವು ಯಾವ ಗ್ಲಾಸಿಲೆ ಹಿಟ್ಟನ್ನು ಹಾಕ್ತೀವೋ ಆ ಗ್ಲಾಸಿಲೆ 1 ಗ್ಲಾಸ್ ಆಗುವಷ್ಟು ಬೆಲ್ಲವನ್ನು ಇದ್ರೊಳಗೆ ಕರಗಿಸ್ಕೋಬೇಕು. ಭಾಳ ಚೆನ್ನಾಗಿರುತ್ತೆ. ಮೊದಲೇನೆ ಹೆಸರು ಕಾಳನ್ನು ಸ್ವಲ್ಪ ಹುರಿದು ಹಿಟ್ಟು ಹಾಕಿಸ್ಕೊಬಂದು ಇಟ್ಟಿರಬೇಕು. ನೋಡಿ, ಇದ್ರೊಳಗೆ ಬೆಲ್ಲ ಕರಗಿದ್ರೆ ಸಾಕು, ಏನು ಪಾಕ ಬೇಕಂತನೂ ಇಲ್ಲ. ಇದಕ್ಕೆ ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು. ನೀವು ತುಪ್ಪ ಇಷ್ಟ ಆದರೆ ಸಾಕು, ಜಾಸ್ತಿನೂ ಬೇಕಾಗಿಲ್ಲ ಇದಕ್ಕೆ. ನೀವು ಸಕ್ರೆದು ಮಾಡ್ಕೋತೀನಿ ಅಂದ್ರೆ ಸಕ್ರೆದು ಮಾಡ್ಬೋದು. ಸಕ್ಕರೆ ಅಂದ್ರೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಟ್ಕೊಂಡು ಆಮೇಲೆ ಕಲಿಸ್ಕೋಬೇಕಾಗತ್ತೆ. ಬೆಲ್ಲದ್ದೇ ಸ್ವಲ್ಪ ಚೆನ್ನಾಗಿರುತ್ತೆ ಸ್ವೀಟ್, ಆದ್ದರಿಂದ ಬೆಲ್ಲದ್ದೇ ಮಾಡ್ಕೊಂಡು ನೋಡಿ. ಈ ಥರ ಚೆನ್ನಾಗಿ ಬೆಲ್ಲ ತುಪ್ಪದಲ್ಲೇ ಕರಗಿದ ಮೇಲೆ ನಾನಿಲ್ಲಿ ಯಾವುದೇ ಏಲಕ್ಕಿ ಪುಡಿ ಏನನ್ನೂ ಹಾಕ್ತಾ ಇಲ್ಲ. ನೀವು ಬೇಕಿದ್ರೆ ಹಾಕ್ಬೋದು, ಇದು ಆಪ್ಷನಲ್. ಏಲಕ್ಕಿ ಪುಡಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ನೀವು ಯಾವುದು ಬೇಕೋ ಅದನ್ನ ಹಾಕೋಬೋದು. ನೋಡಿ, ಈ ಥರ ಬೆಲ್ಲ ಸ್ವಲ್ಪ ಕರಗಿದ ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಕೆಳಗಿಟ್ಕೊಂಡು ನಾ ಏನು ಹೆಸರಿಟ್ಟ ಹೇಳಿದ್ನಲ್ಲ ಆ ಹೆಸರಿಟ್ಟನ್ನು ಈ ಗ್ಲಾಸಿಲೆ 1 ಗ್ಲಾಸ್ ಅಥವಾ 1.5 ಗ್ಲಾಸ್ ಸಾಕು. ಅಷ್ಟಾದರೆ ಚೆನ್ನಾಗಿ ಕಲಿಸ್ಬೇಕು. ಕಲಸಿದ ಮೇಲೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಾಡಿಕೊಂಡು ನಿಮ್ಗೆ ಯಾವ ಶೇಪ್ ಒಳಗೆ ಬೇಕೋ ಆ ಶೇಪ್ ಒಳಗೆ ಕಟ್ ಮಾಡ್ಕೋಬೋದು. ಟೈಮ್ ಏನೂ ತಗೊಳ್ಳೋದಿಲ್ಲ ಇದು. ನಾವು ಹೆಸರಿಟ್ಟ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅಂದ್ರೆ ನೀವು ಯಾವ ಟೈಮ್ನೇ ಬೇಕಾದರೂ ಮಾಡ್ಕೋಬೋದು ಈ ಥರ ಸ್ವೀಟ್. ಭಾಳ ಅಂದ್ರೆ ಭಾಳ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಮಕ್ಕಳಿಗೂ ಇಷ್ಟ ಆಗುತ್ತೆ ಈ ಸ್ವೀಟ್. ಹೆಸರು ಕಾಳು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹೆಸರು ಕಾಳನ್ನು ಸ್ವಲ್ಪ ಚೆನ್ನಾಗಿ ಹುರಿದಿರಬೇಕು, ಇಲ್ಲಾಂದ್ರೆ ಹಸಿ ವಾಸನೆ ಬಂದುಬಿಡುತ್ತದು. ಚೆನ್ನಾಗಿ ಹುರಿದು ಬೀಸ್ಕೊಂಡು ಬಂದಿರಬೇಕು. ನೋಡಿ, ಈ ಥರ ಕಟ್ ಮಾಡಿದ ಮೇಲೆ ನಾವು ಉಳಿದಂಥ ಹಿಟ್ಟೊಳಗೆ ನಾನು ಉಂಡೆ ಕಟ್ಟಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್.